ದೇವ್ರೇ 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 ಎಂತ ಪರಿಸ್ಥಿತಿ ತಂದ್ಬಿಟ್ಟಪ್ಪ. ಅಯ್ಯೋ ಅಯ್ಯೋ ಎಂತ ಪರಿಸ್ಥಿತಿ ತಂದ್ಬಿಟ್ಟೆ ದೇವ್ರೇ. ಇಲ್ರಿ ಅವಾಗ್ಲಿಂದ ಒಂದೇ ಸಮನೆ ಅಲ್ಲ ಮನೆ ಹೊರಗಡೆಗೆಲ್ಲ ಕೇಳಿಸ್ತಾ ಇತ್ತು. ಯಾಕ್ರಿ ಹಿಂಗ್ ಅಳ್ತಾ ಇದ್ದೀರಿ? ನೋಡಿ ಒಳ್ಳೆ ನಿಜವಾಗ್ಲೂ ನಮ್ ಡಾಗ್ ಸತೀಶ್ ಅಣ್ಣನ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟಿದ್ವಿ. ಯಾಕೆ ಅಂತಂದ್ರೆ ಅಲ್ರಿ ಅಳದ್ ನಿಲ್ಲಿಸ್ಬಿಟ್ಟು ಮಾತಾಡ್ರಿ ಫಸ್ಟ್ ನೀವು. ಅಯ್ಯೋ ಇದಪ್ಪ ನೀನು ಯಾಕೆ ಅಂತಂದ್ರೆ ಆಯ್ತಾ ಕೇಳಿದೆ. ಡಾಗ್ ಸತೀಶ್ ಅಣ್ಣನ ಆಕ್ಚುಲಿ ರಾತ್ರಿ 3:30 ಕಳ್ಸವ್ರಲ್ರಿ ಬಿಗ್ ಬಾಸ್ ಇಂದ. ಅಲ್ರಿ ಅವ್ರು ಹೋಗೋದಕ್ಕೆ ನೀವ್ ಹೇಳೋದಕ್ಕೆ ಇವ್ರು ಚೆನ್ನಾಗಿದಾರ, ಇವ್ರು ನೆಮ್ಮದಿ ಆಗಿರ್ತಾರ, ಇವ್ರು ನೆಮ್ಮದಿ ಆಗಿರ್ತಾರ, ಹಾಲ್ ಕುಡ್ದಂಗಿರ್ತಾರ ಇವ್ರು. 3:30 ಕಳ್ಸವ್ರಲ್ಲ ಅಲ್ಲ. ನಾವು ಡಾಗ್ ಸತೀಶ್ ಅಣ್ಣ ನಮ್ಮನೇಲಿ ಒಂದ್ ನಾಯಿ ಇದೆ. ಆ ನಾಯಿಗೆ ಎಷ್ಟು ಪ್ರೀತಿಯಿಂದ ನಾನು ಎಷ್ಟು ಪ್ರೀತಿ ನೋಡೋ ಅಲ್ಲಿದ್ದಾರಲ್ಲ ಅವ್ರು 100 ಕೋಟಿ ನಾಯಿ ಸಾಕವ್ರೆ. ನಾಯಿ ಅಂದ್ರೆ ಪ್ರೀತಿ ಅವ್ರಿಗೆ ಅನ್ಕೊಂಡ ನಾಯಿಗೆ ಹೇಳಿ 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 ಅವ್ರು ಅಂದ್ರೆ ಪ್ರೀತಿ ಮಾಡಿದೆ ಅದಕ್ಕೆ. ಅದು ನಾಯಿ ನಮ್ದು ನಾವ್ ಹಿಂಗ್ ಟಿವಿ ಹಾಕ್ಬಿಟ್ರೆ ಬಂದ್ ಕೂತ್ಕೊಂಡ್ ನೋಡ್ತಾ ಇತ್ತು. ಡಾಗ್ ಸತೀಶ್ ಅಣ್ಣ ಬಂದ್ರೆ ರಾತ್ರಿ ಹೇಳಿದ್ದು ಅದು ಕೇಳಿಸ್ಕೊಂಡಿದೆ. ಅದು ಕನ್ನಡ ಎಲ್ಲ ಚೆನ್ನಾಗ್ ಗೊತ್ತು, ನಾವು ಕನ್ನಡದವ್ರೆ. ರಾತ್ರಿಯಿಂದ ಅದು ನಮ್ ನಾಯಿ ನಿಜವಾಗ್ಲೂ ಸಪ್ಪಗ ಆಗ್ಬಿಟ್ಟಿದೆ. ಅನ್ನ ತಿಂತಾ ಇಲ್ಲ, ಹಾಲ್ ಕುಡಿತಾ ಇಲ್ಲ. ಅಳ್ಬೇಡ್ರಿ ಬಿಡ್ರಿ, ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ. ಡಾಗ್ ಸತೀಶ್ ಅಣ್ಣ ದಯವಿಟ್ಟು ಒಳಗಡೆ ಕರ್ಕೊಂಡ್ ಬಂದಿದ್ದೀನಿ. ಡಾಗ್ ಸತೀಶ್ ಅಣ್ಣ ಬೇಕು. ಬರ್ತಾರೆ. ಬಿಗ್ ಬಾಸ್ ಅನ್ನ ತಿನ್ನಲ್ಲ, ದಯವಿಟ್ಟು ಬಿಡ್ರಿ 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 ಬಿಡ್ರಿ. ಡಾಗ್ ಸತೀಶ್ ಅಣ್ಣ ಈಗ ದಯವಿಟ್ಟು ಒಳಗಡೆ ಈಗ ಅಲ್ರಿ ಡಾಗ್ ಸತೀಶ್ ಅಣ್ಣನ ಹತ್ರನೇ ಕರ್ಕೊಂಡ್ ಹೋಗ್ತೀನಿ ನಿಮ್ಮನ್ನ ನಾಳೆ ನಾಡಿದ್ರಲ್ಲಿ. ಸುಮ್ನೆ ಇರಿ, ಅಳ್ಬೇಡ್ರಿ, ಸುಮ್ನೆ ಇರ್ರಿ. ಅಯ್ಯೋ ದೇವ್ರೆ, ನೀವು ಜೋರಾಗಿ ಅಳ್ತಾ ಇದ್ದೀರಿ ನೋಡಿ. ಏನಾಗೈತೆ ನೋಡ್ಲೇಬೇಕು, ನಮ್ ನಾಯಿನ ಕರ್ಕೊಂಡು ಹೋಗ್ಲೇಬೇಕು. ಅನ್ನ ತಿಂತಾ ಇಲ್ಲ ನಮ್ ನಾಯಿ. ಬರ್ಬೇಕು ನಮ್ಗೆ. ಇಲ್ಲ ಇಲ್ಲ ನೀವು ದಯವಿಟ್ಟು ಪ್ರಸಾರ ಮಾಡಿ. ಇಲ್ಲ ಇಲ್ಲ ನಮ್ ಚಾನೆಲ್ ಗಳಲ್ಲಿ ಎಲ್ಲಾದ್ರಲ್ಲೂ ಪ್ರಸಾರ ಮಾಡಿ. ನಮ್ ನಾಯಿ ಅನ್ನ ತಿಂತಾ ಇಲ್ಲ. ನಮ್ ಡಾಗ್ ಸತೀಶ್ ಅಣ್ಣ ನೋಡಿಲ್ಲ ಅಂದ್ರೆ ನಾಯಿ ಸತ್ತೋಗ್ಬಿಟ್ರೆ ಕಷ್ಟ ನಮ್ಗೆ. ಅಯ್ಯೋ ಅದಕ್ಕೆ ಕಣ್ರಿ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೆ ಬಿಡ್ರಿ 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 ಬಿಡ್ರಿ, ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ. ಅಯ್ಯೋ ಏನ್ರಿ ನೀವು. ಅಲ್ಲ ನಿಮ್ಗೆ ಹೌದು, ನಿಮ್ಮನ್ನ ಡಾಗ್ ಸತೀಶ್ ಅಣ್ಣ ಅಂತ ಕರ್ಕೊಂಡು ಹೋಗ್ಬೇಕಾ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾ? ಡಾಗ್ ಸತೀಶ್ ಅಣ್ಣ ಇಲ್ಲ, ನಂಗೆ ಡಾಗ್ ಸತೀಶ್ ಅಣ್ಣ ನೋಡಿದ್ರೆ ಆಕ್ಚುಲಿ ನಮ್ ನಾಯಿನ ಕರ್ಕೊಂಡು ಹೋದ್ರೆ ಅವ್ರು ಸ್ವಲ್ಪ ಸಮಾಧಾನನೂ ಆಯ್ತದೆ. ಸಮಾಧಾನ ಆದ್ಮೇಲೆ ಅದು ಅನ್ನ ತಿನ್ನಕ್ ಪ್ರಾರಂಭ ಮಾಡ್ತದೆ ಅಲ್ವೇ. ಒಳಗಡೆ ಹೋಗೋದೇನ್ ಬೇಡ ಅಂತೀರಿ? ಅಲ್ಲ, ಅವ್ರು ಒಳಗಡೆ ಹೋದ್ರು ಅಲ್ಲಿಂದ ನೋಡ್ಕೊತೀವಿ ನಾವು ಟಿವಿಲಿ. ನಮ್ ನಾಯಿನ ನೋಡ್ಕೊಳುತ್ತೆ, ಆಮೇಲೆ ಅನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ತದೆ ಅಲ್ವೇ. ಹಂಗಾಗಿ ಇಲ್ಲ, ಅವ್ರು ಡಾಗ್ ಸತೀಶ್ ಅಣ್ಣ ಒಳಗಡೆ ಬರ್ಬೇಕು. ಇಲ್ಲ ಡೈರೆಕ್ಟ್ ಆಗ ಭೇಟಿ ಮಾಡೋದ್ಕಿಂತ ಅವ್ರು ಒಳಗಡೆಗೆ ಬಂದ್ರೆ ನಮ್ಗೆ ಖುಷಿ ಆಗುತ್ತೆ ನಿಜವಾಗ್ಲೂ. ಅದಕ್ಕೆ ಇಷ್ಟೊಂದು ಅಳದೇನ್ರಿ ನೀವು? ಕತೆಗೆ ಬಿಡ್ರಿ, ಹೋಗ್ಲಿ. ನಾನ್ ಏನೋ ಆಗೈತೆ